ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ನಾನು ಒಂದು ಪ್ರೋಟೀನ್ ರಿಚ್ ಹೆಲ್ತಿ ರೈಸ್ ತೋರಿಸ್ತಾ ಇದ್ದೀನಿ. ನೋಡಿ, ರೈಸ್ ಈ ಥರ ಬಂದಿದೆ ಫೈನಲಿ. ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಬೌಲ್ ಅಂದರೆ 1 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಅದೇ ಥರ ಒಂದು ಬೌಲಷ್ಟು ಮಲ್ಟಿಗ್ರೈನ್ನ ನೈಟೇ ನೆನೆ ಹಾಕಿ ಇವಾಗ ತೆಗೆದಿಟ್ಕೊಂಡಿದ್ದೀನಿ. ನೀರೆಲ್ಲ ಡ್ರೈನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ, 4 ಟೊಮೆಟೊ, 2 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಮಸಾಲ ಐಟಮ್ಸು, ರೆಡ್ ಚಿಲ್ಲಿ ಪೌಡ್ರು, ಸಾಂಬಾರ್ ಪುಡಿ, ಸ್ವಲ್ಪ ಧನಿಯಾ, ಚೂರು ಅರಿಶಿನ, ಚೂರು ಗರಂ ಮಸಾಲ, ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಸಾಲ್ಟು, ಸ್ವಲ್ಪ ಒಂದು 4 ಸ್ಪೂನು ಮೊಸರು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದ ನಂತರ ಇದಕ್ಕೊಂದು 50 ml ಅಷ್ಟು ಆಯಿಲ್ ಸೇರಿಸ್ಕೊಂಡು, ನಂತರ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಈರುಳ್ಳಿ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ತುಂಬ ಕಲರ್ ಚೇಂಜ್ ಆಗೋದು ಬೇಡ, ಸ್ವಲ್ಪ ಆದರೆ ಸಾಕು. ಆಮೇಲೆ ಕಾಳು ಹಾಕ್ಕೊಂಡು ಫಸ್ಟು ಕಾಳನ್ನ ಫ್ರೈ ಮಾಡಬೇಕು. ಫಸ್ಟಲ್ಲೇ ಹಾಕೋಬೇಕು. ನೋಡಿ, ಈ ಥರ ಫ್ರೈ ಆದ ನಂತರ ನಾವು ಆಲೂಗೆಡ್ಡೆನೂ ಸೇರಿಸ್ಕೊಂಡೆ, ಮತ್ತು ಟೊಮೆಟೊ ಸ್ವಲ್ಪ ಚಿಕ್ಕದಾಗಿತ್ತು 4 ತೊಗೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು 3 ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಮಲ್ಟಿಗ್ರೇನ್ ತುಂಬ ಚೆನ್ನಾಗಿರುತ್ತಪ್ಪ. ರೈಸು ರಿಚ್ ಆಗಿರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಇಟ್ಕೊಂಡಿದ್ದೆ, ಚಿಕ್ಕ ಸ್ಪೂನು, ಅದನ್ನು ಸೇರಿಸ್ಕೊಂಡು ಇವಾಗ ಮಸಾಲ ಐಟಮ್ಗಳು, ಗರಂ ಮಸಾಲ, ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಒಂದು 1/2 ಸ್ಪೂನು, 1 ಸ್ಪೂನ್ ಸಾಂಬಾರು ಪುಡಿ, ಸ್ವಲ್ಪ 1/2 ಸ್ಪೂನ್ ಧನಿಯಾ ಪುಡಿ, ಮತ್ತು ಅರಿಶಿನ ಇಷ್ಟು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡ ನಂತರ ಸಾಲ್ಟು ಸ್ವಲ್ಪ ಹಾಕ್ಕೊಂಡು, ಮೊಸರು ಒಂದು 3-4 ಸ್ಪೂನ್ ಮೊಸರು ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗೆಲ್ಲ ಒಂದು ಮಿಕ್ಸ್ ಕೊಟ್ಬಿಟ್ಟು ಇವಾಗ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೆ, ಪುದೀನ ಎಲ್ಲ ಬೇಕಾಗಿಲ್ಲ, ಇದೆರಡು ಸಾಕು. ಇದನ್ನ ಇವಾಗ ಮಿಕ್ಸ್ ಮಾಡಿಬಿಟ್ಟು ಈ ಗ್ಲಾಸಲ್ಲಿ ರೈಸ್ ತೊಗೊಂಡಿದ್ದೆ, 2 ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಕಾಳು ನೆನೆಸ್ಕೊಂಡಿದ್ವಲ್ವ ಅದಕ್ಕೆ ಅರ್ಧ ಗ್ಲಾಸ್ ಸಾಕು. ಟೋಟಲಿ 2.5 ಗ್ಲಾಸ್ ವಾಟರು ಹಾಕ್ಬಿಟ್ಟು ಇದು ಕುದಿ ಬರುವಾಗ ನಾವು ರೈಸ್ ತೊಳೆದಿಟ್ಕೊಂಡಿದ್ದೀವಲ್ವ ಅದನ್ನು ಇವಾಗ ಇದರಲ್ಲಿ ಸೇರಿಸ್ಕೊಳ್ಳೋಣ. 1 ಗ್ಲಾಸ್ ರೈಸು, 2.5 ಗ್ಲಾಸ್ ನೀರು, ಅರ್ಧ ಗ್ಲಾಸು ನಾವು ಮಲ್ಟಿಗ್ರೇನ್ಗೆ ಹಾಕಿದ್ದೀನಿ. ಇವಾಗ ಸಾಲ್ಟ್ ನೋಡಿಕೊಂಡು, ಸಾಲ್ಟ್ ಬೇಕಿದ್ರೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಾಕ್ ಮಾಡಿಬಿಟ್ಟು 2 ವಿಷಲಲ್ಲೇ ಬೆಂದೋಗ್ಬಿಡುತ್ತೆ. ಯಾಕಂದರೆ ಕಾಳೆಲ್ಲ ನೆಂದಿದೆಯಲ್ವ ಓವರ್ ನೈಟು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, 2 ವಿಷಲ್ ಬಂದಮೇಲೆ ಪ್ರೆಷರ್ ಎಲ್ಲ ರಿಲೀಸ್ ಆದಮೇಲೆ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ತುಂಬ ಸಖತ್ತಾಗಿ ಬಂದಿತ್ತು ರೈಸು. ಹೆಸರು ಕಾಳು, ಅಲಸಂದೆ ಕಾಳು, ಮಸೂರ್ ದಾಲ್, ತುಂಬ ಒಂದು 4-5 ಇತ್ತು ಕಾಳುಗಳು. ನೋಡಿ, ಈ ಥರ ಬಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತಿ ಕೂಡ. ಬಿಸಿ ಬಿಸಿ ರೈಸಲ್ಲಿ 1 ಸ್ಪೂನು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಸಖತ್ತಾಗಿರುತ್ತೆ. ಮೀಡಿಯಮ್ ಆಗಿರುತ್ತೆ, ಖಾರ ಹುಳಿ ಉಪ್ಪು ಎಲ್ಲ ಸಖತ್ತಾಗಿರುತ್ತೆ. ಮಾಡಿ ನೋಡಿಪ್ಪ, ಮಾಡಿ ನೋಡಿ, ಈ ಹೆಲ್ತಿ ರೆಸಿಪಿ ಮಾಡಿ ನೋಡಿಬಿಟ್ಟು ನನಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿತ್ತು. 1 ಸ್ಪೂನ್ ತುಪ್ಪ ಇದ್ರ ಮೇಲೆ ಹಾಕೊಂಡು ತಿಂತಾ ಇದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಪ್ಪ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ, ಆಯಿತಾ? ನೀವು ಮಾಡಿ ನೋಡಿ. ಥ್ಯಾಂಕ್ ಯು.